ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿರುವಂತಹ ಬರಗಾಲ ಸಿದ್ದಪ್ಪ ಮಠದ ಆವರಣದಲ್ಲಿ ಸಚ್ಚಿದಾನಂದ ಶ್ರೀ ಎಂಬ ಅವಧೂತರು 49 ದಿನಗಳಿಂದ ಒಂದು ಮಾವಿನ ಮರದ ಮೇಲೆ ಗೂಡು ಕಟ್ಟಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಕಾರಣ ಅವರು ಲೋಕ ಕಲ್ಯಾಣಕ್ಕಾಗಿ 101 ದಿನಗಳ ಕಾಲ ಅಂದ್ರೆ 2025 ಜುಲೈ 25ರಿಂದ ಮಾವಿನ ಮರದ ಮೇಲೆ ಮೌನಾನುಷ್ಠಾನ ಕೈಗೊಂಡಿದ್ದಾರೆ. ದಿನಕ್ಕೆ 1 ಲೋಟ ಹಾಲು ಮಾತ್ರ ಇವರ ಆಹಾರವಾಗಿದೆ. ಅವರು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರ್ ಪದವೀಧರರು ಕೂಡ. ಸ್ವಾಮೀಜಿ ಕುಳಿತ ಮರವನ್ನ 3 ಸುತ್ತು ಹಾಕಿ ಬೇಡಿಕೊಂಡ್ರೆ 3 ತಿಂಗಳೊಳಗೆ ವರ ಶತಸಿದ್ಧ ಅಂತ ಭಕ್ತರು ನಂಬಿದ್ದಾರೆ. ಒಂದೇ ದಿನಕ್ಕೆ 2000ಕ್ಕೂ ಹೆಚ್ಚು ಭಕ್ತರು ಆಗಮಿಸ್ತಾ ಇದ್ದಾರೆ. ಕಲಬುರಗಿ, ಯಾದಗಿರಿ, ಹುಬ್ಬಳ್ಳಿ, ಗದಗ, ರಾಯಚೂರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸ್ವಾಮೀಜಿ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ. ಈ ಹಿಂದೆ 2012ರಲ್ಲಿ ಅವರು ಆಲದ ಮರದಲ್ಲಿ ಇದೇ ರೀತಿಯ ಅನುಷ್ಠಾನ ಕೈಗೊಂಡಿದ್ರು. ದೇಶಾದ್ಯಂತ ಸುದ್ದಿಯಾಗಿದ್ರು. ಈ ಬಾರಿ ಮಾವಿನ ಮರದ ಮೇಲೆ ಧ್ಯಾನ ಮಾಡ್ತಾ ಇದ್ದು ಇದು ಭಕ್ತರಲ್ಲಿ ಅಚ್ಚರಿ ಮೂಡಿಸಿದೆ. ಲೋಕ ಕಲ್ಯಾಣಕ್ಕಾಗಿ, ಎಲ್ಲರ ಒಳಿತಿಗಾಗಿ ಅವರು ಈ ರೀತಿ ಧ್ಯಾನ ಮಾಡ್ತಿದ್ದಾರೆ ಎನ್ನಲಾಗಿದೆ.